ನಮಸ್ಕಾರ ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಚೈತ್ರ ಹರೀಶ್. ಭಾರತವು ಪರಿಸರ ಸ್ನೇಹಿ ಶುದ್ಧ ಇಂಧನ ಅಂದ್ರೆ ಕ್ಲೀನ್ ಎನರ್ಜಿಯತ್ತ ವೇಗವಾಗಿ ಹೆಜ್ಜೆ ಇಡ್ತಾ ಇದೆ. ಸೌರಶಕ್ತಿಯ ಉತ್ಪಾದನೆಯಲ್ಲಿ ಹೊಸ ಮೈಲಿಗಲ್ಲುಗಳನ್ನು ಸ್ಥಾಪಿಸ್ತಾ ಇದೆ. ಆದರೆ ದುರಾದೃಷ್ಟವಶಾತ್ ಉತ್ಪಾದನೆ ಆಗ್ತಾ ಇರುವಂತಹ ಸೌರ ವಿದ್ಯುತ್ ಅನ್ನ ಸರಿಯಾಗಿ ಸಂಗ್ರಹ ಮಾಡಿ ಇಡೋದಕ್ಕೆ ಅಗತ್ಯ ಇರುವಂತಹ ಬ್ಯಾಟರಿ ಇನ್ಫ್ರಾಸ್ಟ್ರಕ್ಚರ್ ಅಂದ್ರೆ ಶೇಖರಣಾ ಮೂಲ ಸೌಕರ್ಯ ನಮ್ಮಲ್ಲಿ ಇಲ್ಲದೆ ಇರೋದ್ರಿಂದ ಭಾರಿ ಪ್ರಮಾಣದ ಕ್ಲೀನ್ ಎನರ್ಜಿ ವೇಸ್ಟ್ ಆಗ್ತಾ ಇದೆ. ಮಧ್ಯಾಹ್ನದ ಸಮಯದಲ್ಲಿ ಸಿಗುವಂತಹ ಹೆಚ್ಚುವರಿ ಸೌರಶಕ್ತಿಯನ್ನ ರಾತ್ರಿಯ ಪೀಕ್ ಅವರ್ ಏನಿದೆ ಅಂದ್ರೆ ಹೆಚ್ಚಿನ ಬೇಡಿಕೆಯ ಸಮಯ ಏನಿದೆ ಆವಾಗ ಬಳಸಿಕೊಳ್ಳೋದಕ್ಕೆ ದೇಶದ ಗ್ರಿಡ್ ವ್ಯವಸ್ಥೆ ಒದ್ದಾಡ್ತಾ ಇದೆ. ಈ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಇವತ್ತಿನ ಡಿಜಿಟಲ್ ಕಂಟೆಂಟ್ ಅಲ್ಲಿ ನೋಡ್ತಾ ಹೋಗೋಣ. ನೀವಿನ್ನು ನ್ಯೂಸ್ 18 ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಭಾರತದಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಸೌರಶಕ್ತಿಯ ಸಾಮರ್ಥ್ಯವು ಅದ್ಭುತವಾಗಿ ಬೆಳೆದಿದೆ. ದೇಶದ ಒಟ್ಟು ವಿದ್ಯುತ್ ಸಾಮರ್ಥ್ಯದಲ್ಲಿ ಸೌರಶಕ್ತಿಯ ಪಾಲು 2015-16ನೇ ಸಾಲಿನಲ್ಲಿ ಕೇವಲ 2% ಮಾತ್ರ ಇತ್ತು. ಆದರೆ ಮೇ 2026ರ ವೇಳೆಗೆ ಅಂದ್ರೆ ಈ ವರ್ಷಕ್ಕೆ ಹೋಲಿಸಿದ್ರೆ ಬರೋಬ್ಬರಿ 29% ಏರಿಕೆಯಾಗಿದೆ. ಇದು ಹಗಲಿನ ಹೊತ್ತಿನಲ್ಲಿ ವಿದ್ಯುತ್ ಬೇಡಿಕೆಯನ್ನ ಪೂರೈಕೆ ಮಾಡೋದಕ್ಕೆ ಮತ್ತು ಕಲ್ಲಿದ್ದಿಲಿನ ಮೇಲಿನ ಅವಲಂಬನೆಯನ್ನ ಕಡಿಮೆ ಮಾಡೋದಕ್ಕೆ ಸಹಕಾರಿಯಾಗಿದೆ. ಜುಲೈ 6, 2026ರಂದು ಮಧ್ಯಾಹ್ನ 11:46ರ ಸುಮಾರಿಗೆ ದೇಶದ ಒಟ್ಟು ವಿದ್ಯುತ್ ಬೇಡಿಕೆ ಏನಿತ್ತು ಅಂದ್ರೆ 221 ಗಿಗಾವ್ಯಾಟ್ ಅಷ್ಟು ತಲುಪಿತು. ಬೇಡಿಕೆ ಹೆಚ್ಚಾಗಿತ್ತು. ಅದರ ಅರ್ಧಕ್ಕಿಂತ ಹೆಚ್ಚು ಬೇಡಿಕೆಯನ್ನ ಇಂತಹ ನವೀಕರಿಸಬಹುದಾದಂತಹ ಇಂಧನ ಮೂಲಗಳೇ ಪೂರೈಕೆಯನ್ನ ಮಾಡಿ ಹೊಸ ದಾಖಲೆಯನ್ನ ಬರೆದಿದ್ವು. ಆದರೆ ಈ ಯಶಸ್ಸಿನ ನಡುವೆ ಕೂಡ ಭಾರತದ ಇಂಧನ ಪರಿವರ್ತನೆಯ ದೊಡ್ಡ ದೌರ್ಬಲ್ಯವೊಂದು ಈಗ ಮುನ್ನೆಲೆಗೆ ಬಂದಿದೆ. ಪ್ರಧಾನಮಂತ್ರಿಯವರ ಆರ್ಥಿಕ ಸಲಹಾ ಮಂಡಳಿ ಬಿಡುಗಡೆ ಮಾಡಿರುವಂತಹ ಇತ್ತೀಚಿನ ವರದಿಯ ಪ್ರಕಾರ ಭಾರತದಲ್ಲಿ ಸೌರ ವಿದ್ಯುತ್ ಉತ್ಪಾದನೆಗೆ ಯಾವುದೇ ಕೊರತೆ ಇಲ್ಲ. ಆದರೆ ಅದನ್ನ ಶೇಖರಿಸಿ ಇಟ್ಕೊಳ್ಳೋಕೆ ಜಾಗ ಇಲ್ಲದೆ ಪ್ರತಿದಿನ ಒಂದು ಇಡೀ ದೊಡ್ಡ ನಗರಕ್ಕೆ ಆಗುವಷ್ಟು ವಿದ್ಯುತ್ ವ್ಯರ್ಥ ಆಗ್ತಾ ಇದೆ. ಮೇ 2026ರ ಒಂದೇ ತಿಂಗಳಿನಲ್ಲಿ ಭಾರತವು ಸುಮಾರು 747 ಗಿಗಾವ್ಯಾಟ್ ಅಷ್ಟು ಅಂದ್ರೆ ಗಿಗಾವ್ಯಾಟ್ ಅವರ್ಸ್ ಅಷ್ಟು ಸೌರ ವಿದ್ಯುತ್ ಅನ್ನ ಗ್ರಿಡ್ ಸ್ಥಿರತೆಯನ್ನ ಕಾಯ್ದುಕೊಳ್ಳಲು ಕಡಿತಗೊಳಿಸಿದೆ ಅಥವಾ ವ್ಯರ್ಥ ಆಗೋಗಿದೆ. ದೆಹಲಿ ನಗರಕ್ಕೆ ದಿನಕ್ಕೆ ಸುಮಾರು 90 GWh ಅಷ್ಟು ವಿದ್ಯುತ್ ಬೇಕಾಗುತ್ತೆ ಅಂತ ಅಂದಾಜಿಸಿದ್ರೆ ಭಾರತದ ಪ್ರತಿದಿನ ರಾಷ್ಟ್ರ ರಾಜಧಾನಿಯ ಕಾಲು ಭಾಗದಷ್ಟು ವಿದ್ಯುತ್ ಬೇಡಿಕೆಯನ್ನ ಪೂರೈಸಬಲ್ಲಂತಹ ಸೌರಶಕ್ತಿಯನ್ನ ಸುಮ್ಮನೆ ಪೋಲು ಮಾಡಲಾಗ್ತಾ ಇದೆ. ರಾಜಸ್ಥಾನದ ಪ್ರಸಿದ್ಧ ಬಾಡ್ಲಾ ಸೋಲಾರ್ ಪಾರ್ಕ್ ಒಂದರಲ್ಲೇ ಏಪ್ರಿಲ್ ಮೊದಲಾರ್ಧದಲ್ಲಿ ಸುಮಾರು 47 ಲಕ್ಷ ಯೂನಿಟ್ ಅಷ್ಟು ಸೋಲಾರ್ ವಿದ್ಯುತ್ ವ್ಯರ್ಥವಾಗಿರುವುದು ಇದಕ್ಕೆ ದೊಡ್ಡ ಉದಾಹರಣೆಯಾಗಿದೆ. ಸೂರ್ಯ ಮುಳುಗಿದ ನಂತರ ಕೂಡ ದೇಶದಲ್ಲಿ ವಿದ್ಯುತ್ ಬೇಡಿಕೆ ಹೆಚ್ಚಾಗಿಯೇ ಇರುತ್ತೆ. ಆದರೆ ಸೌರ ಫಲಕಗಳು ರಾತ್ರಿ ಕೆಲಸ ಮಾಡೋದಿಲ್ಲ. ಇದರಿಂದಾಗಿ ಪವರ್ ಗ್ರಿಡ್ಗಳಲ್ಲಿ ಡಕ್ ಕರ್ವ್ಸ್ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಅಂದ್ರೆ ಹಗಲಿನಲ್ಲಿ ಸೌರಶಕ್ತಿ ಹೆಚ್ಚಾಗಿ ಸಾಂಪ್ರದಾಯಿಕ ವಿದ್ಯುತ್ ಸ್ಥಾವರಗಳು ಅಂದ್ರೆ ಕಲ್ಲಿದ್ದಲು, ಗ್ಯಾಸ್ ಉತ್ಪಾದನೆಯನ್ನ ಕಡಿತಗೊಳಿಸಬೇಕಾಗುತ್ತದೆ. ಆದರೆ ಸಂಜೆ ಆಗ್ತಾ ಇದ್ದಂತೆ ಸೋಲಾರ್ ಕೈಕೊಡ್ತಾ ಇರೋದ್ರಿಂದ ಈ ಕಲ್ಲಿದ್ದಲು ಮತ್ತು ಹೈಡ್ರೋ ಪ್ಲಾಂಟ್ಗಳು ತಕ್ಷಣವೇ ಭಾರಿ ಪ್ರಮಾಣದಲ್ಲಿ ವಿದ್ಯುತ್ ಉತ್ಪಾದನೆಯನ್ನ ಹೆಚ್ಚಿಸಬೇಕಾಗುತ್ತೆ. 2023ರ ಮೇ ತಿಂಗಳಿಗೆ ಹೋಲಿಕೆಯನ್ನ ಮಾಡಿದ್ರೆ 2026ರ ಮೇ ತಿಂಗಳಿನಲ್ಲಿ ಸಂಜೆ ಇಂತಹ ಸಾಂಪ್ರದಾಯಿಕ ಪ್ಲಾಂಟ್ಗಳು ವಿದ್ಯುತ್ ಉತ್ಪಾದನೆಯನ್ನ ದಿಢೀರ್ ಹೆಚ್ಚಿಸುವ ಪ್ರಮಾಣವು 36 ಗಿಗಾವ್ಯಾಟ್ನಿಂದ 74 ಗಿಗಾವ್ಯಾಟ್ ಅಂದ್ರೆ ಪ್ರತಿ ವರ್ಷ ದುಪ್ಪಟ್ಟು ಏರಿಕೆ ಆಗ್ತಾ ಇದೆ. ಇದರಿಂದ ಸಾಂಪ್ರದಾಯಿಕ ಸ್ಥಾವರಗಳ ನಿರ್ವಹಣಾ ವೆಚ್ಚ ಹೆಚ್ಚಾಗ್ತಾ ಇದೆ. ಯಂತ್ರಗಳು ಬೇಗನೆ ಹಾಳಾಗುವಂತಹ ಅಪಾಯ ಕೂಡ ಎದುರಾಗಿದೆ. ಸದ್ಯದ ಪರಿಸ್ಥಿತಿಯಲ್ಲಿ ಸಂಜೆಯ ಪೀಕ್ ಅವರ್ಸ್ಗಳ ಬೇಡಿಕೆಯನ್ನ ಸರಿದೂಗಿಸೋದಕ್ಕೆ ಭಾರತಕ್ಕೆ ಕನಿಷ್ಠ 130 GWh ಅಷ್ಟು ಶೇಖರಣಾ ಸಾಮರ್ಥ್ಯದ ಬ್ಯಾಟರಿಗಳ ಅಗತ್ಯತೆ ಇದೆ. ಆದರೆ ಸದ್ಯಕ್ಕೆ ದೇಶದಲ್ಲಿರುವಂತಹ ಬ್ಯಾಟರಿ ಮತ್ತು ಪಂಪ್ಡ್ ಸ್ಟೋರೇಜ್ ವ್ಯವಸ್ಥೆ ದಿನಕ್ಕೆ ಕೇವಲ 23.8 GWh ಅಷ್ಟು ಮಾತ್ರ ಇದೆ. ವಿದ್ಯುತ್ ಒದಗಿಸಲು ಶಕ್ತವಾಗಿದೆ. ಆದರೆ ನ್ಯಾಷನಲ್ ಎಲೆಕ್ಟ್ರಿಸಿಟಿ ಪ್ಲಾಂಟ್ ಅನ್ವಯ 2026-27ರ ವೇಳೆಗೆ 8.68 ಗಿಗಾವ್ಯಾಟ್ ಅಷ್ಟು ಬ್ಯಾಟರಿ ಸಾಮರ್ಥ್ಯವನ್ನು ಹೊಂದುವಂತಹ ಗುರಿಯನ್ನ ಇಟ್ಕೊಳ್ಳಲಾಗಿದೆ. ಆದರೂ ಕೂಡ ಸದ್ಯದ ಪ್ರಗತಿ ಅದರ ಆಸುಪಾಸಿನಲ್ಲಿ ಕೂಡ ಇಲ್ಲ. ಕ್ಯಾಲಿಫೋರ್ನಿಯಾದಲ್ಲಿ ಹಗಲಿನ ಹೆಚ್ಚುವರಿ ಸೋಲಾರ್ ವಿದ್ಯುತ್ ಅನ್ನ ದೊಡ್ಡ ಬ್ಯಾಟರಿಗಳಲ್ಲಿ ಶೇಖರಣೆ ಮಾಡಿ ಇಟ್ಕೊಂಡು ಸಂಜೆ ಬಳಸುವಂತಹ ಮಾದರಿಯನ್ನ ಭಾರತವೂ ಕೂಡ ಅಳವಡಿಸಿಕೊಳ್ಬೇಕಾಗಿದೆ. ಈ ನಿಟ್ಟಿನಲ್ಲಿ ರಾಜಸ್ಥಾನ ಸರ್ಕಾರವು ಈಗಾಗಲೇ 6,000 ಮೆಗಾವ್ಯಾಟ್ ಸಾಮರ್ಥ್ಯದ ಬ್ಯಾಟರಿ ಸಿಸ್ಟಮ್ ಅಳವಡಿಸೋದಕ್ಕೆ ಮುಂದಾಗಿದೆ. ಮತ್ತು ಕೇಂದ್ರ ಸರ್ಕಾರ ಕೂಡ 2025ರ ವಿದ್ಯುತ್ ತಿದ್ದುಪಡಿ ಕರಡು ಮಸೂದೆ ಮತ್ತು ಟೈಮ್ ಆಫ್ ಡೇ ಟ್ಯಾರಿಫ್ಗಳ ಮೂಲಕ ಈ ಸಮಸ್ಯೆಗೆ ಕಾನೂನಾತ್ಮಕ ಪರಿಹಾರವನ್ನು ಹುಡುಕಲು ಯತ್ನಿಸ್ತಾ ಇದೆ. ಒಟ್ಟಾರೆ ಭಾರತದ ಸೌರಶಕ್ತಿಯ ಕ್ರಾಂತಿ ಕೇವಲ ಎಷ್ಟು ಗಿಗಾವ್ಯಾಟ್ ಅಷ್ಟು ಸೋಲಾರ್ ಪ್ಯಾನೆಲ್ ಅಳವಡಿಸಲಾಗಿದೆ ಅನ್ನೋದರ ಮೇಲೆ ಯಶಸ್ವಿಯಾಗೋದಿಲ್ಲ.
ಬದಲಾಗಿ ಮಧ್ಯಾಹ್ನದ ಸೂರ್ಯನ ಬೆಳಕಿನಿಂದ ತಯಾರಾದಂಥ ವಿದ್ಯುತ್ತನ್ನ ಕತ್ತಲಾದ ಮೇಲೆ ಕೂಡ ಗ್ರಾಹಕರಿಗೆ ತಲುಪಿಸಲು ಎಷ್ಟು ಶಕ್ತರಾಗಿದ್ದೇವೆ ಅನ್ನೋದರ ಮೇಲೆ ನಿರ್ಧಾರ ಆಗುತ್ತೆ. ಅಲ್ಲಿವರೆಗೆ ಕೋಟ್ಯಾಂತರ ಸೋಲಾರ್ ಪ್ಯಾನೆಲ್ಗಳು ದಾಖಲೆ ಪ್ರಮಾಣದಲ್ಲಿ ವಿದ್ಯುತ್ತನ್ನ ತಯಾರು ಮಾಡಿದ್ರೂ ಕೂಡ ಅದನ್ನ ಶೇಖರಿಸಿ ಇಟ್ಕೊಳ್ಳೋದಕ್ಕೆ ಬ್ಯಾಟರಿ ಮೂಲ ಸೌಕರ್ಯ ಇಲ್ಲದೆ ಇದ್ರೆ ಆ ಶುದ್ಧ ಇಂಧನ ಬೂದಿಯಲ್ಲಿ ಹೋಮ ಮಾಡದಂತೆ ವ್ಯರ್ಥ ಆಗ್ತಾನೇ ಇರುತ್ತೆ. ಮುಂದಿನ ದಿನಗಳಲ್ಲಿ ಈ ಬ್ಯಾಟರಿ ತಂತ್ರಜ್ಞಾನದ ಸವಾಲನ್ನ ಭಾರತ ಹೇಗೆ ಎದುರಿಸುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.